ಪ್ರಾಥಮಿಕ ಹಂತದಲ್ಲಿ ಶಿಕ್ಷಕರು ಮಕ್ಕಳಿಗೆ ನೀಡುವ ಪ್ರೇರಣೆ ಅತಿ ಮುಖ್ಯವಾದದ್ದು ಎಂದು ಇತಿಹಾಸ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಎಸ್ ಹರೀಶ್ ಕುಮಾರ್ ಅಭಿಪ್ರಾಯಪಟ್ಟರು. ಹುಣಸೂರು ತಾಲೂಕಿನ ಗಾವಡಗೆರೆ ಹೋಬಳಿಯ ಹರ್ವೆ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಬಸವೇಶ್ವರ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ಮತ್ತು ಮಾನವೀಯ ಮೌಲ್ಯಗಳು ಇತಿಹಾಸದ ಪ್ರಸ್ತುತ ವಿಷಯಗಳ ಬಗ್ಗೆ ಚಿಕ್ಕಮಗಳೂರು ಜಿಲ್ಲೆಯ ಬೀರೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಎಸ್ ಹರೀಶ್ ಕುಮಾರ್ ಉಪನ್ಯಾಸ ನೀಡಿ ಮಾತನಾಡುತ್ತಾ, ಮಕ್ಕಳು ಸಹಜವಾಗಿ ಬೆಳೆಯುವ ಸಸಿಗಳಂತೆ ಅವುಗಳ ಲಾಲನೆ ಪಾಲನೆ ಮಾಡುವ ಗುರುತರ ಜವಾಬ್ದಾರಿ ಶಿಕ್ಷಕರದ್ದು ಅತಿ ಮುಖ್ಯವಾಗಿದೆ. ಜೊತೆಗೆ ಸಂಸ್ಥೆಯ ಬೆಳವಣಿಗೆಗೆ ಪೋಷಕರ ಪಾತ್ರವೂ ಬಹಳ ದೊಡ್ಡದು. ಮಕ್ಕಳಲ್ಲಿ ಹೊಸ ಉತ್ಸಾಹ ತುಂಬುವಂತಹ ಕೆಲಸಗಳನ್ನ ಶಿಕ್ಷಕರು ಮಾಡಬೇಕಿದೆ. ಇನ್ನು ಒಬ್ಬ ಕೇಳುಗ ವಿದ್ಯಾರ್ಥಿ ಮಾತ್ರ ಒಳ್ಳೆಯ ಮಾತುಗಾರನಾಗಬಲ್ಲ. ದೂರದೃಷ್ಟಿ ಅನ್ನೋದು ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯ. ಶಾಲಾ ಹಂತದಲ್ಲಿ ಶಿಕ್ಷಣದ ಸಾಧನೆ ಮಾಡುವ ಸಾಧಕರ ಕನಸಿಗೆ ಪೋಷಕರ ಪಾತ್ರ ಬಹಳ ಮುಖ್ಯ. ಅದರಲ್ಲೂ ಒಂದು ಪುಸ್ತಕ 1000 ಸ್ನೇಹಿತರಿಗಿಂತ ಹೆಚ್ಚು ಎಂದು ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಉಪಯುಕ್ತವಾದ ಉಪನ್ಯಾಸವನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ರಾಧಾ ಮಹದೇವ್, ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್, ಪೋಷಕರುಗಳು ಹಾಜರಿದ್ದರು. ಬಾಲ್ಯದ ಶಿಕ್ಷಣದ ಸಂದರ್ಭ ಇದೆಯಲ್ಲ, ಅಲ್ಲಿ ಒಂದು ಪುಟಾಣಿ ಸಸಿಯನ್ನ ಸರಿಯಾಗಿ ಗೊಬ್ಬರ ಹಾಕಿ ನೀರು ಹಾಕಿ ಅದಕ್ಕೆ ಪೋಷಣೆ ಕೊಟ್ಟಿದ್ದೆ ಆದ್ರೆ ಅದು ದೊಡ್ಡ ಹೆಮ್ಮರವಾಗಿ ಬೆಳೆದು ಅದ್ರ ಫಲ ಕೊಡೋ ಮಟ್ಟಿಗೆ ಕಾರಣಕರ್ತರು ಅಂತಂದ್ರೆ ಅದು ನಮ್ಮ ಪ್ರಾಥಮಿಕ ಶಾಲಾ ಹಂತದಲ್ಲಿರ್ತಕ್ಕಂತಹ ಶಿಕ್ಷಕರದೇ ಹೊಣೆಗಾರಿಕೆ ಎನ್ನುವುದು. ನಾನು ಕೂಡ ಇವಾಗ ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತ ನಾನು ಯಾವಾಗಲೂ ಸ್ಮರಣೆ ಮಾಡ್ಕೊಳ್ತೀನಿ. ಬೆಟರ್ಪುರದಲ್ಲಿ ನನ್ನ ಸರ್ ಒಬ್ರು ಈಗಲೂ ಇದ್ದಾರೆ, BF ಕೃಷ್ಣಮೂರ್ತಿ ಅಂತ. ಅವರು ಆ ದಿನಗಳಲ್ಲಿ ನನಗೆ ಕೊಟ್ಟಂತಹ ಸಪೋರ್ಟು, ಪ್ರೇರಣೆ ಮತ್ತು ನನ್ನಲ್ಲಿ ತುಂಬಿದಂತಹ ಉತ್ಸಾಹ, ಇಚ್ಛಾಶಕ್ತಿ ಮತ್ತು ಧೈರ್ಯ ಮತ್ತು ಸ್ಥೈರ್ಯ ಇದೆಲ್ಲವೂ ಕೂಡ ನಾನು ಈ ಹಂತದಲ್ಲಿ ಬಂದು ನಿಲ್ಲೋದಕ್ಕೆ ಕಾರಣ ಆಗ್ತು ಅನ್ನುವಂಥದ್ದು. ಹಂತವಾಗಿ ಅನೇಕರು ನಮ್ಗೆ ಇಷ್ಟ ಆಗ್ತಾರೆ, ನಮ್ಗೆ ಕಲಿಸಿರ್ತಕ್ಕಂಥ ಇಷ್ಟ ಆಗ್ತಾರೆ. ಆದ್ರೆ ಬೇಸಿಕಲಿ ನಮ್ಗೆ ಇಷ್ಟ ಆಗ್ತಕ್ಕಂಥದ್ದು ಮತ್ತು ನಮ್ಮ ಬದುಕಿನಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತಕ್ಕಂಥ ಸಿಗ್ತಕ್ಕಂಥದ್ದು ಪ್ರಾಥಮಿಕ ಶಿಕ್ಷಣ ಅಂತಕ್ಕಂಥದ್ದು. ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತನ್ನು ಹೇಳ್ತಾರೆ ಸಾಮಾನ್ಯವಾಗಿ, ಏನಪ್ಪಾ ಅಂತಂದ್ರೆ ಮಕ್ಕಳು ಸಹಜವಾಗಿ ಬೆಳೀತಕ್ಕಂಥ ಸಸಿಗಳು ಅಂತ. ಮಕ್ಕಳು ಸಹಜವಾಗಿ ಬೆಳೀತಕ್ಕಂಥ ಸಸಿಗಳಿದ್ದಂತೆ ಆ ಸಸಿಗಳಿಗೆ ಲಾಲನೆ ಪಾಲನೆ ಮಾಡಿ ನೋಡ್ಕೊಳ್ತಕ್ಕಂತಹ ತೋಟದ ಮಾಲಿಗಳು ಯಾರಪ್ಪ ಅಂತಂದ್ರೆ ಶಿಕ್ಷಕರು ಅಂತ. ನಿಜಕ್ಕೂ ಇದು ಅಕ್ಷರ ಸಹ ಸತ್ಯ. ಮಕ್ಕಳು ಪುಟಾಣಿ ಸಸಿಗಳಿದ್ದಂತೆ ಆ ಸಸಿಗಳ ಲಾಲನೆ ಪಾಲನೆ ಮಾಡಿ ಬೆಳೆಸ್ತಕ್ಕಂತಹ ತೋಟದ ಮಾಲಿಗಳು ಶಿಕ್ಷಕರು. ಸೊ ಹಾಗಾಗಿ ಅವರ ಪ್ರೋತ್ಸಾಹ, ಪ್ರೇರಣೆ, ವಾತ್ಸಲ್ಯ ಇವೆಲ್ಲದರ ಫಲವಾಗಿ ಮಕ್ಕಳು ಏನಾಗ್ತಾರೆ, ಅಭಿವೃದ್ಧಿಯನ್ನು ಹೊಂದ್ತಾರೆ. ಹಂತವಾಗಿ ಅವರು ಅವರ ಬೆಳವಣಿಗೆಯಲ್ಲಿ ಕಾರಣಕರ್ತರಾಗ್ತಾರೆ ಅನ್ನುವಂಥದ್ದು ಸ್ವಾಮಿ ವಿವೇಕಾನಂದವರ ಒಂದು ಮಾತು. ಅದು ನಿಜವಾಗ್ಲೂ ಕೂಡ ಅಕ್ಷರಶಃ ಸತ್ಯ ಅನ್ನುವಂಥದ್ದು. ಸೊ ನಾನು ಈ ಸಂದರ್ಭದಲ್ಲಿ ನಾನು ಬರ್ತಾ ಸಾಕಷ್ಟು ದೂರ ಬಂದೆ. ಹುಣಸೂರಿನಿಂದ ಬರ್ಬೇಕಾದ್ರೆ ಈ ಹರ್ವೆ ಬರ್ಬೇಕಾದ್ರೆ ದಾರಿ ಉದ್ದಕ್ಕೂ ಕೂಡ ನಾನು ಕೇಳ್ಕೊಂಡಿದ್ದೆ ಶೇಖರ್ ಅವರ ಹತ್ರ ಕೂಡ, ಮತ್ತೆ ಬರ್ಬೇಕಾದ್ರೂ ಕೂಡ ಡೌಟ್ಫುಲ್ಲಿ ನಾನು ಕೇಳ್ಕೊಂಡೇ ಬಂದೆ. ಸೊ ಈ ಒಂದು ಶಾಲೆ ಬಗ್ಗೆ ಸಾಮಾನ್ಯವಾಗಿ ನಾನು ಶೇಖರ್ ಒಟ್ಟಿಗೆ ಆಗಾಗ್ಗೆ ಮಾತನಾಡ್ತಾ ಇರ್ತೀನಿ. ಮತ್ತೆ ಅವರ ಸ್ಟೇಟಸ್ ಅನ್ನು ಕೂಡ ನಾನು ಶಾಲೆಯ ಸಾಧನೆಗಳನ್ನ ನಾನು ಗಮನಿಸಿದ್ದೀನಿ ಕೂಡ. ಪ್ರತಿಭಾ ಕಾರಂಜಿ ಆಗಿರ್ಬೋದು, ಮತ್ತೆ ರಿಸಲ್ಟ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಹಾಗೇನೆ ಇಲ್ಲೆಲ್ಲ ಡೆಡಿಕೇಶನ್ ಇರ್ತಕ್ಕಂತಹ ಶಿಕ್ಷಕ ಸಮೂಹನೇ ಇದೆ ಅಂತ ಹೇಳಿ ನಾನು ಶೇಖರ್ ಕಡೆಯಿಂದ ಕೇಳಿದ್ದು ನಿಜ. ಅವ್ರು ಆಗಾಗ್ಗೆ ಯಾವುದೇ ವಿಚಾರಗಳಿದ್ರು ಕೂಡ ನನ್ನ ಹಂಚ್ಕೊಳ್ತಾ ಇರ್ತಾರೆ. ಹಾಗೇನೆ ಪೋಷಕ ವರ್ಗ ಕೂಡ ಅವರೊಟ್ಟಿಗೆ ಬೆಂಬಲವಾಗಿದೆ, ಸಂಸ್ಥೆಯ ಜೊತೆಗೆ ಬೆಂಬಲವಾಗಿದೆ. ಅದು ಇನ್ನೊಂದು ಪ್ಲಸ್ ಪಾಯಿಂಟ್. ಸಂಸ್ಥೆಯ ಬೆಳವಣಿಗೆಯಲ್ಲಿ ಇಬ್ಬರ ಪಾತ್ರ ಕೂಡ ಇದು ಮುಖ್ಯ. ಒಂದು ಶಿಕ್ಷಕ ಪಾತ್ರ ದೊಡ್ಡದಾದ್ರೆ ಅದಕ್ಕೆ ಪೂರಕವಾಗಿ ಪೋಷಕರು ಕೂಡ ತುಂಬಾನೇ ಮುಖ್ಯ ಅನ್ನುವಂಥದ್ದು. ಸೊ ನನಗೆ ಅನೇಕ ವಿಚಾರಗಳನ್ನ ಶೇಖರ್ ಅವರು ಪ್ರಸ್ತಾಪಿಸಿದ್ರು. ಸರ್, ಮಕ್ಕಳ ಮುಂದಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ ಅವರಲ್ಲಿ ಒಂದಷ್ಟು ಹೊಸ ಉತ್ಸಾಹವನ್ನ ತುಂಬುವಂತಹ ಪ್ರಯತ್ನವನ್ನು ಮಾಡಿ ಒಬ್ಬ ವಿದ್ಯಾರ್ಥಿ ಹೇಗೆ ಇರಬೇಕು ಅನ್ನೋದನ್ನ ತಿಳಿಸ್ಕೊಡಿ. ಹೀಗೆ ಸಾಕಷ್ಟು ವಿಚಾರಗಳನ್ನ ಅವರು ನನಗೆ ಹೇಳ್ಬಿಟ್ರು. ಸೊ ಹಾಗಾಗಿ ನಾನು ಇಲ್ಲಿ ಬಂದಾಗ ಅನ್ಕೊಂಡೆ, ಪುಟಾಣಿ ಮಕ್ಕಳು ಅವರನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದು ದೊಡ್ಡ ಸವಾಲಿನ ಕೆಲಸ. ಹಾಗಾಗಿ ವಿಶ್ವಗೆ ಬಹಳ ಚುಟುಕಾಗಿ, ಸಾಂದರ್ಭಿಕವಾಗಿ, ಉಪಯೋಗಿ ಆಗ್ತಕ್ಕಂಥ ವಿಚಾರಗಳನ್ನ ಹೇಳಿ ತಲುಪಿಸುವಂತಹ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಸಿಕ್ಕಂತ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳುವಂತಹ, ಉಪಯೋಗಿ ಆಗುವಂತೆ ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ನಾನು ಭಾವಿಸ್ತಾ, ಮೊದಲನೇದಾಗಿ ಒಬ್ಬ ವಿದ್ಯಾರ್ಥಿ ಅಂತ ಹೇಗಿರ್ಬೇಕು ಅನ್ನುವಂಥದ್ದು ಪ್ರಶ್ನೆ. ಒಬ್ಬ ಉತ್ತಮ ವಿದ್ಯಾರ್ಥಿ ಅಂತಂದ್ರೆ ಹೇಗಿರ್ಬೇಕು? ಅವನಲ್ಲಿ ಸಾಮಾನ್ಯವಾಗಿ 9 ಲಕ್ಷಣ ಹೀಗೆ ಇಂದು ತಮ್ಮ ಮುಂದೆ ಪರಿಚಯವನ್ನು ಪಡಿಸ್ಕೊಳ್ತಾ ಇದ್ದಾರೆ.
ಶ್ರೀಮತಿ ರಾಣಿಯಮ್ಮ ಮತ್ತು ಶ್ರೀಕಂಠಮೂರ್ತಿರವರ 4ನೇ ಪುತ್ರರಾಗಿ ಹುಣಸೂರಿನಲ್ಲಿ ದಿನಾಂಕ 13/7/1983ರಲ್ಲಿ ಜನಿಸ್ತಾರೆ. ತಮ್ಮ ಬಾಲ್ಯದ ಶಿಕ್ಷಣವನ್ನು ಪಡೆದಿದ್ದು ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಎಂಬುದು ವಿಶೇಷ. ತಂದೆ ಸರ್ಕಾರಿ ನೌಕರರಾಗಿದ್ದ ಕಾರಣ 1 ವರ್ಷದ ಮಗುವಾಗಿದ್ದಾಗಲೇ ಹುಣಸೂರಿನಿಂದ ಪಿರಿಯಾಪಟ್ಟಣ ತಾಲೂಕಿಗೆ ಕುಟುಂಬ 7ನೇ ತರಗತಿಯವರೆಗೆ ಬೆಟ್ಟದತುಂಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುತ್ತಾರೆ. ಮುಂದುವರೆದು ತಮ್ಮ ಪ್ರೌಢಶಾಲಾ ಶಿಕ್ಷಣವನ್ನ ಬೆಟ್ಟದಪುರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪೂರೈಸ್ತಾರೆ. ಮತ್ತೆ ಮುಂದುವರೆದು ತಮ್ಮ ಮುಂದಿನ ಶಿಕ್ಷಣವನ್ನ DPPS ಸರ್ಕಾರಿ ಪದವಿ ಪೂರ್ವ ಕಾಲೇಜು